ಸಾರಿಕಾ, ನಿಮ್ಮಪ್ಪ ಅಮ್ಮ ನಿನ್ನ ಮದುವೆ ಮಾಡಿಕೊಟ್ಟಿದ್ದು ನನ್ನ ಜೊತೆ. ಎಷ್ಟೇ ಕಷ್ಟ ಆದರೂ ನೀನು ನನ್ನ ಜೊತೆನೇ ಇರಬೇಕು. ಅದು ಬಿಟ್ಟು ಇಲ್ಲಿ ಯಾಕಿದ್ಯಾ ನೀನು? ಓಹ್, ನೀವು ಹೊಡೆದಂಗೆಲ್ಲ ಹೊಡೆಸ್ಕೊಂಡು ಬೈದಂಗೆಲ್ಲ ಬೈಸ್ಕೊಂಡು ನಾನು ನಿಮ್ಮ ಜೊತೆ ಇರಬೇಕಾ? ಹೌದು ಮತ್ತೆ. ನನಗೆ ಅಂತ ಬಾಳ್ ಬೇಕಾಗಿಲ್ಲ. ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನಾನು ಒಬ್ಳೇ ಇರ್ತೀನಿ. ಓ, ಅಷ್ಟೊಂದು ಕೊಬ್ಬ ನಿನಗೆ? ಬಿಡಿ ಬಿಡಿ, ನನ್ನ ಕೂಲಿ ಯಾಕೆ ಇಟ್ಕೊಂಡಿದ್ದೀರಾ? ಮರ್ಯಾದೆಯಿಂದ ನಡಿ. ನಾನು ಬರಲ್ಲ. ಮ್ಯಾಮ್, ನೀನೇನಿಲ್ಲಿ? ಓ, ನಾನಿಲ್ಲಿ ಬರಬಾರ್ದಿತ್ತು ಅನ್ಸುತ್ತೆ. ಏಕೆ, ನಿನ್ನ ಬಣ್ಣ ಎಲ್ಲ ಬಯಲಾಯ್ತಲ್ಲ ಅದಕ್ಕ? ಸ್ವಪ್ನ, ಸ್ವಪ್ನ, ಏನು ಮಾತಾಡ್ತಿದ್ಯಾ ನೀನು? ಮುಚ್ಚು ಬಾಯಿ. ನನ್ನ ಹೆಸರು ಹೇಳಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಇಷ್ಟೋ ತನಕ ಏನೋ ಮಾತಾಡ್ತಿದ್ದೆ ನೀನು. ನಾನು ಹೊರಗಡೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡಿದ್ದೀನಿ. ನೀನು ಇಷ್ಟೊಂದು ನೀಚ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಥೂ, ಪಾಪ, ಈ ಹುಡುಗಿ ಕಣ್ಣಲ್ಲಿ ನೀರು ಹಾಕಿಸ್ತೀಯಲ್ಲ, ನಿನಗೆ ನಿಜವಾಗ್ಲೂ ಒಳ್ಳೇದಾಗುತ್ತಾ? ಸ್ವಪ್ನ, ಪ್ಲೀಸ್, ನೀನು ಆ ರೀತಿ ಎಲ್ಲ ಮಾತಾಡ್ಬೇಡ. ನನಗೆ ತುಂಬ ಬೇಜಾರಾಗುತ್ತೆ. ಓಹೋ, ನಾಟಕ ಎಷ್ಟು ಚೆನ್ನಾಗಿ ಆಡ್ತೀಯ ನೀನು. ಇಷ್ಟೋ ತನಕ ನೀನು ಹೆಂಡತಿ ಹತ್ರ ಏನು ಹೇಳ್ತಿದ್ದೆ? ನಾನು ಸ್ವಪ್ನ ಮದುವೆ ಮಾಡ್ಕೊಂಡಿದ್ರು ಅವಳನ್ನ ಈ ಥರನೇ ಬಾಳಿಸ್ತಿದ್ದೆ ಅಂತ ತಾನೇ? ಮ್ಯಾಮ್, ನೀವು ಏನು ಮಾತಾಡ್ತಿದ್ದೀರಾ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಸಾರಿಕಾ, ನಾನು ಹೇಳೋದನ್ನ ಕೇಳು, ಅವಾಗ ನಿನಗೆ ಅರ್ಥ ಆಗುತ್ತೆ. ನಾನು ಮತ್ತೆ ಸಾತ್ವಿಕ್ ಇಬ್ರು ತುಂಬಾನೇ ಪ್ರೀತಿ ಮಾಡ್ತಿದ್ವಿ. ನನಗಂತೂ 2 ನಿಮಿಷನೂ ಇವನನ್ನ ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ. ಆದರೆ ಇವಾಗ ಗೊತ್ತಾಗ್ತಿದೆ, ಇವನನ್ನ ಪ್ರೀತಿ ಮಾಡ್ತಿರ್ಲಿಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಓಡಾಡ್ತಿದ್ದ ಅಂತ. 3 ದಿನ ಇದ್ದಕ್ಕಿದ್ದಂಗೆ ಊರಿಗೆ ಹೋಗ್ತೀನಿ ಅಂತ ಹೋದ. ಅದು ಯಾರ್ದೋ ಫ್ರೆಂಡ್ ನಂಬರ್ ಕೊಡ್ತೀನಿ, ಕಾಲ್ ಮಾಡು ಅಂತ. ಆ ನಂಬರ್ ಕನೆಕ್ಟೇ ಆಗಿರಲಿಲ್ಲ. ಅದಕ್ಕೆ ನಾನು ಇವ್ರ ಮನೆ ಅಡ್ರೆಸ್ ತಿಳ್ಕೊಂಡು ಊರಿಗೆ ಬಂದೆ. ಅಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಇವಂದು ಮದುವೆ ಆಗಿದೆ ಅಂತ. ನಿಮ್ಮ ಮದುವೆ ದಿನ ಇವನನ್ನು ಹೊಡ್ಕೊಂಡು ಬಂದಿದ್ದು ಬೇರೆ ಯಾರೂ ಅಲ್ಲ, ನಾನೇ. ನೀನು ಅದನ್ನು ಮರ್ತಿದ್ಯಾ ಅನ್ಸುತ್ತೆ. ನೀನು ಸ್ಕೂಲಿಗೆ ಜಾಯ್ನ್ ಆದಾಗಲೇ ನನಗೆ ಗೊತ್ತಾಯ್ತು ಸಾತ್ವಿಕ್ ಹೆಂಡತಿ ಅಂತ. ಆದರೆ ಇವನು ನಿನ್ನ ಇಷ್ಟು ಕೀಳು ಮಟ್ಟದಲ್ಲಿ ನಡೆಸ್ಕೊಳ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ಆದರೆ ನನಗೆ ತುಂಬ ಬೇಜಾರಾಗ್ತಿರೋದು ಏನು ಗೊತ್ತಾ? ಇಷ್ಟು ದಿನ ನಾನು ಪ್ರತಿಯೊಂದು ಕ್ಷಣನೂ ಅಯ್ಯೋ ಸಾತ್ವಿಕ್ನ ಮಿಸ್ ಮಾಡ್ಕೊಳ್ತಿದ್ದೀನಲ್ಲ ಅಂತಾನೆ ಕಳೆದಿದ್ದೀನಿ. ಆದರೆ ಇನ್ನು ಮುಂದೆ ನಾನು ಖಂಡಿತ ಆ ರೀತಿ ಯೋಚನೆ ಮಾಡಲ್ಲ. ಇಂಥವನು ನನ್ನ ಲೈಫಲ್ಲಿ ಎಂಟ್ರಿ ಆಗಿಲ್ವಲ್ಲ ಅಂತ ತುಂಬಾನೇ ಖುಷಿ ಪಡ್ತೀನಿ. ಸ್ವಪ್ನ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪ್ಲೀಸ್. ನೀನು ಈ ರೀತಿ ಎಲ್ಲ ಮಾತಾಡಬೇಡ, ನನಗೆ ತುಂಬಾ ಹರ್ಟ್ ಆಗುತ್ತೆ. ಕ್ಷಮೆನಾ? ನಿನ್ನಂತವನಿಗೆ ಕ್ಷಮೆ ಅನ್ನೋದೇ ಇಲ್ಲ. ನನಗೂ ಮೋಸ ಮಾಡಿದೆ, ಈಗ ಕಟ್ಕೊಂಡಿರೋ ಹೆಂಡತಿಗೂ ಮೋಸ ಮಾಡ್ತಿದ್ಯಾ. ಸರಿ, ನೀನು ಕ್ಷಮಿಸ್ಬೇಕು ಅಂದರೆ ನಾನು ಏನು ಮಾಡ್ಬೇಕು ಹೇಳು? ಸಾರಿಕನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವಳೇ ಬಂದು ನನ್ನ ಜೀವನ ಚೆನ್ನಾಗಿದೆ ಅಂತ ಹೇಳಬೇಕು. ಆಗ ನಾನಿನ್ನ ಕ್ಷಮಿಸ್ತೀನಿ. ಸರಿ, ಆಯಿತು. ಅಯ್ಯೋ ಬೇಡ ಮ್ಯಾಮ್, ದಯವಿಟ್ಟು ಈ ಮಾತು ವಾಪಸ್ ತಗೊಳ್ಳಿ. ನನಗಂತೂ ಇವರು ನನ್ನ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆನೇ ಇಲ್ಲ. ಇಲ್ಲ ಸಾರಿಕಾ, ನಾನು ನಿಜ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನ ನಂಬು. ಓ, ಅದೇನು ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗಿದೆ? ಸ್ವಪ್ನ, ನೀನೇ ಹೇಳಿದ್ಯಲ್ಲ, ಇನ್ನು ಮುಂದೆ ಸಾರಿಕನ್ನ ಚೆನ್ನಾಗಿ ನೋಡ್ಕೋ, ಆಗ ಬಹುಶಃ ನಾನಿನ್ನ ಕ್ಷಮಿಸ್ತೀನಿ ಅಂತ. ಅದಕ್ಕೆ. ಓ, ಈಗಲೂ ನೀನು ನಿನ್ನ ಹೆಂಡತಿನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ನೋಡ್ಕೊಳ್ತಾ ಇಲ್ಲ, ನಾನು ಕ್ಷಮಿಸಬೇಕು ಅನ್ನೋದಕ್ಕೋಸ್ಕರ ನೋಡ್ಕೊಳ್ತಿದ್ಯಾ ಅಲ್ವಾ? ಅದು ಹಾಗಲ್ಲ ಸ್ವಪ್ನ. ಹಾಗೂ ಅಲ್ಲ ಹೀಗೂ ಅಲ್ಲ, ನಿಮಿಷಕ್ಕೊಂದು ನಾಟಕ ಆಡ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಸ್ವಪ್ನ, ಏನೋ ಅನಿವಾರ್ಯ ಕಾರಣಗಳಿಂದ ನಾವಿಬ್ಬರು ದೂರ ಆದ್ವಿ. ನನಗೆ ಸಾರಿಕನ್ ಜೊತೆ ಮದುವೆ ಆಗೋಯ್ತು. ಹೌದು, ನಾನು ಮಾಡಿರೋ ತಪ್ಪೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನೀನು ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ಪ್ರೀತಿ ಮಾಡ್ತಿದ್ದೆ. ಈಗ ನಿನ್ನ ಮನಸ್ಸಲ್ಲಿ ನಾನು ಇಷ್ಟು ಕೆಟ್ಟವನಾಗ್ಬಿಟ್ನಲ್ಲ ಅಂತ ಬೇಜಾರಾಯಿತು. ಅದಕ್ಕೆ ಹೇಳಿದ್ದು ಅಷ್ಟೇ. ನೋಡು ಸಾತ್ವಿಕ್, ನಾನು ನೀನು ಸಿಗಲಿಲ್ಲ ಅಂತ ಹಗಲು ರಾತ್ರಿ ಕೊರಗಿದ್ದೀನಿ, ಕಣ್ಣೀರು ಹಾಕಿದ್ದೀನಿ. ಆದರೆ ಆ ಕಣ್ಣೀರಿಗೆ ಯಾವ ಬೆಲೆನೂ ಇಲ್ಲ ಅಂತ ನನಗೀಗ ಅರ್ಥ ಆಯಿತು. ಆದರೆ ಈ ಹುಡುಗಿಗೆ 3 ಗಂಟೆ ಹಾಕಿ ಈ ಥರ ಚಿತ್ರಹಿಂಸೆ ಕೊಡ್ತಿದ್ಯಲ್ಲ, ನಿಜವಾಗ್ಲೂ ನೀನು ಮನುಷ್ಯನ ಹೇಳು? ನಾನು ಕ್ಷಮಿಸ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ, ಈ ಹುಡುಗಿನ ಕಡೆಯವರೆಗೂ ನೋಡ್ಕೊಳ್ಳೋದು ಮುಖ್ಯ. ಅದೇ ನಿನ್ನ ಮನಸ್ಸಲ್ಲಿ ಇಲ್ವಲ್ಲ. ಈಗಲೂ ನಿನ್ನ ಸ್ವಾರ್ಥಕ್ಕೆ ಈ ಹುಡುಗಿನ ಬಳಸ್ಕೊಳ್ತಿದ್ಯಾ ಅಷ್ಟೇ. ಸ್ವಪ್ನ,
ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ನಿನ್ನ ಮನಸ್ಸಲ್ಲಿ ನಾನು ಆಲ್ರೆಡಿ ಕೆಟ್ಟೋನಾಗ್ಬಿಟ್ಟಿದ್ದೀನಿ. ನಾನು ಏನು ಹೇಳಿದ್ರು ನೀನು ನಂಬಲ್ಲ. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಒಳ್ಳೆಯವನಾಗಿದೆಯಲ್ಲ, ಆದರೆ ನಿಜವಾಗ್ಲೂ ನೀನು ಕೆಟ್ಟವನಾಗಿದ್ದೆ. ಆದರೆ ಇನ್ನು ಮುಂದೆ ನೀನು ನಿಜವಾಗ್ಲೂ ಒಳ್ಳೆಯವನಾದರೂ ನನ್ನ ಮನಸ್ಸಲ್ಲಿ ಯಾವಾಗಲೂ ಕೆಟ್ಟವನಾಗಿರ್ತೀಯ. ಸಾರಿಕಾ, ಸಾರಿಕಾ, ನಿನ್ನ ಗಂಡನ ಬಾಯಿಗೆ ಬಂದಂಗೆಲ್ಲ ಅಂದ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಬೇರೆ. HM ಯಾರ್ಯಾರು ಎಷ್ಟೆಷ್ಟು ಚಾಪ್ಟರ್ ಮುಗಿಸಿದ್ದಾರೆ ಅದನ್ನು ನನಗೆ ಸಬ್ಮಿಟ್ ಮಾಡು ಅಂತ ಹೇಳಿದರು. ಆ ವಿಷಯವಾಗಿ ನಿನ್ನ ಹುಡ್ಕೊಂಡು ಬಂದೆ. ಆದರೆ ಇಲ್ಲಿ ಈ ರೀತಿ ಎಲ್ಲ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನಿನ್ನು ಬರ್ತೀನಿ. ಮ್ಯಾಮ್, ಪ್ಲೀಸ್ ಮ್ಯಾಮ್, ನೀವು ಅಳಬೇಡಿ. ಇಲ್ಲ ಸಾರಿಕಾ, ಇವತ್ತಿಗೆ ನನ್ನ ಅಳು, ದುಃಖ, ಸಂಕಟ ಎಲ್ಲ ಕೊನೆ. ನಾಳೆಯಿಂದ ನಾನು ತುಂಬ ಹ್ಯಾಪಿಯಾಗಿರ್ತೀನಿ. ಆ ಹ್ಯಾಪಿನೆಸ್ ನಿನಗೂ ಸಿಗಲಿ ಅಂತ ಆಶಿಸ್ತೀನಿ. ಬರ್ತೀನಿ. ಮ್ಯಾಮ್, ಮ್ಯಾಮ್. ಸಾರಿಕಾ, ಸಾರಿಕಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಒಂದೇ ಒಂದು ಅವಕಾಶ ಕೊಡು ಆ ತಪ್ಪು ತಿದ್ಕೊಳ್ಳೋಕ್ಕೆ. ನಾನು ಇನ್ನು ಮುಂದೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಬೇಕಾದಷ್ಟು ಅವಕಾಶಗಳು ಕೊಟ್ಟಾಗಿದೆ. ಇನ್ನು ನೀವು ಏನೇ ಹೇಳಿದ್ರು ನನ್ನ ಜೀವನದಲ್ಲಿ ನಿಮಗೆ ಎಂಟ್ರಿ ಇಲ್ಲ. ಸಾರಿಕಾ, ಆ ರೀತಿ ಹೇಳಬೇಡ ಪ್ಲೀಸ್. ಇದು ಒಂದು ಸಾರಿ ತಿದ್ಕೊಳ್ಳೋಕ್ಕೆ ಅವಕಾಶ ಕೊಡು. ಇನ್ನು ಮುಂದೆ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಪ್ಲೀಸ್ ಸಾರಿಕಾ. ನನಗೊಂದು ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡೋಕ್ಕೆ. ನೀವು ಇವಾಗ ಇಲ್ಲಿಂದ ಹೊರಟ್ರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಸರಿ, ನಾನು ಯಾವಾಗ ಬರಲಿ ಹೇಳು. ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಯಾವತ್ತು ಅನ್ಸುತ್ತೋ ಅವತ್ತು ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಅಲ್ಲಿವರೆಗೂ ಈ ಕಡೆ ತಲೆ ಹಾಕಬೇಡಿ. ಸಾತ್ವಿಕ್ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಸ್ವಪ್ನ ನಡೆದಿರೋ ವಿಷಯನೆಲ್ಲ ತನ್ನ ಫ್ರೆಂಡ್ ಸುಷ್ಮಿತಾಗೆ ಹೇಳೋಣ ಅಂತ ಫೋನ್ ಮಾಡ್ತಾಳೆ. ಹಲೋ ಸುಷ್ಮಿತಾ, ನಾನು ನಿನಗೆ ತುಂಬ ವಿಷಯಗಳನ್ನು ಹೇಳಬೇಕು. ಅದು ಏನಂದರೆ, ಸ್ವಪ್ನ ಸಾರಿಕಾ ಮನೇಲಿ ಏನೇನು ನಡೀತೋ ಅದು ಎಲ್ಲ ವಿಷಯನೂ ತನ್ನ ಫ್ರೆಂಡ್ ಸುಷ್ಮಿತಾಗೆ ಹೇಳ್ತಾಳೆ. ಅಬ್ಬಾ, ಅಂತೂ ನೀನು ನಿನ್ನ ಮನಸ್ಸಿಂದ ಸಾತ್ವಿಕ್ನ ತೆಗೆದುಹಾಕಿ ನಗ್ನಗ್ತಾ ಇರಬೇಕು ಅಂತ ಡಿಸೈಡ್ ಮಾಡಿದ್ಯಲ್ಲ, ನನಗೆ ತುಂಬ ಖುಷಿಯಾಗಿದೆ. ಹೌದು ಸುಷ್ಮಿತಾ, ಅವನು ಇಷ್ಟು ನೀಚ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಸದ್ಯ ಅವನು ನನ್ನ ಲೈಫಲ್ಲಿ ಬರದೇ ಇದ್ದಿದ್ದು ಒಳ್ಳೇದಾಯಿತು ಬಿಡು. ಪಾಪ ಆ ಸಾರಿಕಾ ಸಿಕ್ಕಾಕೊಂಡ್ಲು, ಅವಳು ಒಳ್ಳೆ ಹುಡುಗಿನೇ. ಅದೆಲ್ಲ ಬಿಡು ಸ್ವಪ್ನ, ಈಗಲಾದರೂ ಬೇಗ ಮದುವೆ ಮಾಡ್ಕೊ. ಇಲ್ಲ ಸುಷ್ಮಿತಾ, ಇನ್ನೊಂದು 5-6 ತಿಂಗಳು ಮದುವೆ ವಿಷಯ ಯಾರೂ ಮಾತಾಡಬೇಡಿ ನನ್ನ ಜೊತೆ. ಸ್ವಲ್ಪ ತಿಂಗಳುಗಳಾದರೂ ನಾನು ಹ್ಯಾಪಿಯಾಗಿರಬೇಕು. ಮತ್ತದೇ ಮದುವೆ, ಗಂಡ, ಅತ್ತೆ, ಮಾವ, ನಾದ್ನಿ, ಮೈದ್ನ ಅಂದ್ಕೊಂಡು ಈ ಜಂಜಾಟಗಳು ಯಾವುದು ಸದ್ಯಕ್ಕೆ ನನಗೆ ಬೇಡ. ಸ್ವಲ್ಪ ಫ್ರೀಯಾಗಿ ಆರಾಮಾಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಮೇಲೆ ಬೇಕಾದರೆ ನೋಡೋಣ. ಇನ್ಯಾವತ್ತೂ ನಾನು ಆ ಸಾತ್ವಿಕ್ನ ನೆನೆಸ್ಕೊಂಡು ಕಣ್ಣಲ್ಲಿ ನೀರಂತೂ ಹಾಕಲ್ಲ, ಅವನು ಸಿಕ್ಕಿಲ್ವಲ್ಲ ಅಂತ ದುಃಖನೂ ಪಡಲ್ಲ. ಅದಂತೂ ನಿಜ. ಅಬ್ಬಾ, ಅಂತೂ ಇಂತೂ ನಿನ್ನ ಬಾಯಿಂದ ಈ ಮಾತು ಕೇಳ್ತಿದ್ದೀನಲ್ಲ, ನನಗಷ್ಟೇ ಸಾಕು. ಸುಷ್ಮಿತಾ, ಸಾರಿಕಾ ಯಾಕೋ ನನಗೆ ಫೋನ್ ಮಾಡ್ತಾ ಇದ್ದಾಳೆ. ನಾನು ನಿನಗೆ ಆಮೇಲೆ ಮಾಡ್ತೀನಿ, ಸರಿನಾ? ಸ್ವಪ್ನ, ನೀನು ಸಾತ್ವಿಕ್ನ ನಿನ್ನ ಮನಸ್ಸಿಂದ ತೆಗೆದುಹಾಕಿರ್ಬೋದು, ಆದರೂ ಒಂದು ವಿಷಯದಲ್ಲಿ ನೀನು ಹುಷಾರಾಗಿರಬೇಕು. ಸಾರಿಕಾ ಹತ್ರ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಇಲ್ಲ ಸುಷ್ಮಿತಾ, ಸಾರಿಕಾ ಅಂತ ಹುಡುಗಿ ಅಲ್ಲ. ಪಾಪ, ಅವಳೀಗ ಒಬ್ಬಂಟಿ. ಅವಳಿಗೆ ಅತ್ತೆ ಮನೆ ಕಡೆನೂ ಯಾರೂ ಸಪೋರ್ಟ್ ಇಲ್ಲ, ತವ್ರ ಮನೆ ಕಡೆನೂ ಯಾರೂ ಸಪೋರ್ಟ್ ಇಲ್ಲ. ಅಟ್ಲೀಸ್ಟ್ ನಾನಾದರೂ ಅವಳಿಗೆ ಧೈರ್ಯ ಹೇಳಬೇಡ್ವಾ? ಸರಿ ಕಣೆ, ಯಾವುದಕ್ಕೂ ಹುಷಾರು ಅಷ್ಟೇ. ಓಕೆನಾ? ಬಾಯ್ ಬಾಯ್. ಹಲೋ. ಹಾಂ ಮ್ಯಾಮ್, ಹೇಳಿ. ಮ್ಯಾಮ್, ದಯವಿಟ್ಟು ನೀವು ನನ್ನ ಸಾರಿಕಾ ಅಂತಾನೆ ಕರೀರಿ. ನೀವು ಮ್ಯಾಮ್ ಅಂತ ಕರೆಯೋದು ನನಗಿಷ್ಟ ಇಲ್ಲ. ನೀವು ನನಗಿಂತ ದೊಡ್ಡವರು. ಓಕೆ, ಹೇಳಿ ಸಾರಿಕಾ. ಮ್ಯಾಮ್, ನನಗೆ ಏನು ಡಿಸಿಷನ್ ತಗೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸಾತ್ವಿಕ್ ಈಗ ಇನ್ಮೇಲೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ನನಗೊಂದು ಅವಕಾಶ ಕೊಡು ಪ್ಲೀಸ್ ಅಂತ ತುಂಬಾ ಕೇಳ್ಕೊಂಡ್ರು. ಆದರೆ ನಾನು ಬೇಕಾದದ್ದು ಸರಿ ಅವರಿಗೆ ಅವಕಾಶಗಳು ಕೊಟ್ಟಿದ್ದೀನಿ. ಆದರೆ ಯಾವಾಗಲೂ ಇದೇ ಥರ ನಡ್ಕೋತಾರೆ. ಅವರು ಸರಿ ಹೋಗ್ತಾರೆ ಅನ್ನೋ ನಂಬಿಕೆನೇ ನನಗೆ ಹೊರಟೋಗಿದೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸಾರಿಕಾ ನೋಡಿ, ಇದು ನಿಮ್ಮ ಪರ್ಸ್ನಲ್ ಲೈಫ್. ನೀವು ಯಾವ ರೀತಿ ಡಿಸಿಷನ್ ತಗೋಬೇಕು ಅಂತ ಅಂದ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಈ ವಿಷಯದಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ. ಮ್ಯಾಮ್, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಯಾರು ಸಪೋರ್ಟಿವ್ ಆಗೂ ಇಲ್ಲ.
ನಾನು ಒಬ್ಬಳೆ ಏನು ಅಂತ ಡಿಸೈಡ್ ಮಾಡಲಿ ನನಗೇನು ಅರ್ಥ ಆಗ್ತಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಫೋನ್ ಮಾಡಿದೆ. ಸರಿ, ಇದನ್ನೆಲ್ಲ ಫೋನಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ. ನಾಳೆ ಹೇಗೂ ಸ್ಕೂಲಿಗೆ ಬರ್ತಿರಲ್ಲ, ಸಂಜೆ ಪಾರ್ಕಲ್ಲಿ ಕುತ್ಕೊಂಡು ಈ ವಿಷಯವಾಗಿ ಮಾತಾಡೋಣ, ಸರಿನಾ? ಈಗ ಊಟ ಮಾಡಿ ಮಲ್ಕೊಳ್ಳಿ, ಅದನ್ನು ಯೋಚನೆ ಮಾಡಬೇಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇಟ್ಸ್ ಓಕೆ. ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಇನ್ನೊಬ್ಬರು ಪರ್ಸ್ನಲ್ ಲೈಫಲ್ಲಿ ಎಂಟ್ರಿ ಆಗೋದು ಸರಿಯಲ್ಲ, ಅದು ನನಗೂ ಗೊತ್ತು. ಆದರೆ ನನ್ನ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಒಂದು ಸಜೆಷನ್ ಅಂತ ನಾನು ಹೇಗೆ ಸುಷ್ಮಿತನ ಕೇಳ್ತೀನೋ ಅದೇ ರೀತಿ ಸಾರಿಕಾನು ನನ್ನನ್ನು ಕೇಳಿದಾಳೆ ಅಷ್ಟೇ. ನಾನು ಸಾತ್ವಿಕ್ ಹೆಂಡತಿ ಅಂತ ಹೆಲ್ಪ್ ಮಾಡದೇ ಇದ್ರು ಅಟ್ಲೀಸ್ಟ್ ನಂತರ ಒಂದು ಹೆಣ್ಣು ಅಂತ ಅವಳಿಗೆ ಒಂದು ಒಳ್ಳೆ ಸಜೆಷನ್ ಕೊಡ್ಬೋದು ಅಷ್ಟೇ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸಾರಿಕಾ. ಈಗ ನೋವೆಲ್ಲ ಹೇಗಿದೆ? ಪರವಾಗಿಲ್ಲ, ಆದರೂ ಈ ಗಾಯ ಆಗಿರೋ ಮುಖನ ಹೊತ್ಕೊಂಡು ಹೇಗೆ ತಿರ್ಗಾಡೋದು? ಅದಕ್ಕೆ ಸರ್ ಹತ್ರ ಒಂದು 2-3 ಡೇಸ್ ಲೀವ್ ಕೇಳೋಣ ಅಂತ ಬಂದೆ. ಈಗ ನಾನು ಮನೆಗೆ ಹೋಗ್ತಿದ್ದೀನಿ, ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಹೌದಾ, ಸರಿ, ಟೇಕ್ ಕೇರ್. ಏನೂ ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಮ್ಯಾಮ್, ಸಾಯಂಕಾಲ ನೀವು ಮನೆಗೆ ಹೋಗೋಕ್ಕೆ ಮುಂಚೆ ನಮ್ಮ ಮನೆ ಹತ್ರ ಸ್ವಲ್ಪ ಬಂದು ಹೋಗ್ತೀರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇವತ್ತಾಗಲ್ಲ, ಇನ್ನೊಂದು ದಿನ ಯಾವತ್ತಾದರೂ ಬರ್ತೀನಿ. ಪ್ಲೀಸ್ ಮ್ಯಾಮ್, ನನಗೋಸ್ಕರ. ಸರಿ, ಆಯಿತು. ಥ್ಯಾಂಕ್ ಯು ಮ್ಯಾಮ್. ನಾನಿನ್ನು ಬರ್ತೀನಿ. ಸಂಜೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ಓಹ್, ಸಾತ್ವಿಕ್ ವಿಚಾರ ಮಾತಾಡೋಕ್ಕಿರ್ಬೋದು. ಇಲ್ಲಿ ನೋಡಿ, ಸ್ವಪ್ನ ಅವ್ರನ್ನ ಸ್ವಲ್ಪ ಕರಿತೀರಾ? ಯಾರಪ್ಪ ನೀನು? ನಮ್ಮ ಸ್ವಪ್ನ ನಿನಗೆ ಹೇಗೆ ಗೊತ್ತು? ಅವಳು ನನ್ನ ಫ್ರೆಂಡು. ಹೌದಾ, ನಿಮ್ಮ ಹೆಸರೇನು? ನನ್ನ ಹೆಸರು ಸಾತ್ವಿಕ್ ಅಂತ. ಸ್ವಪ್ನ ಅವರು ಅವಳಿಲ್ಲ, ಸ್ಕೂಲ್ಗೆ ಹೋಗಿದ್ದಾಳೆ. ಏನಾದರೂ ಹೇಳಬೇಕಿತ್ತಾ? ಓಹ್, ಹೌದಲ್ವಾ. ಲಾಸ್ಟ್ ಟೈಮ್ ಸಿಕ್ಕಾಗ ಸ್ವಪ್ನ ನನ್ನ ಹತ್ರ ಹೇಳಿದ್ಲು ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ. ಅದನ್ನು ಮರ್ತೇ ಬಿಟ್ಟಿದ್ದೆ. ಅದು ನನ್ನ ಮದುವೆ ಫಿಕ್ಸ್ ಆಗಿತ್ತು, ಅದಕ್ಕೆ ಅವಳಿಗೆ ಇನ್ವಿಟೇಷನ್ ಕೊಡೋಣ ಅಂತ ಬಂದೆ. ಹೌದಾ, ಮತ್ತೆ ನಿನ್ನ ಕೈಯಲ್ಲಿ ಯಾವ ಕಾರ್ಡು ಇಲ್ವಲ್ಲಪ್ಪ? ಓ, ಅದಾ, ಕಾರಲ್ಲಿದೆ. ಸರಿ ಬಿಡಿ. ಸ್ವಪ್ನ ವರ್ಕ್ ಮಾಡೋ ಸ್ಕೂಲಲ್ಲಿ ನನಗೆ ಇನ್ನೂ 2-3 ಜನ ಫ್ರೆಂಡ್ಸ್ ಇದ್ದಾರೆ. ಹೇಗೂ ಅವ್ರಿಗೂ ಇನ್ವಿಟೇಷನ್ ಕೊಡಬೇಕು. ನಾನು ಸ್ಕೂಲ್ ಹತ್ರನೇ ಕೊಡ್ತೀನಿ. ಸರಿ, ನಾನಿನ್ನು ಬರ್ತೀನಿ. ಸರಿ, ಆಯಿತು. ಸಾತ್ವಿಕ್ ಯಾಕೆ ಸ್ವಪ್ನನ ಹುಡ್ಕೊಂಡು ಬಂದಿರ್ತಾನೆ, ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದೆ ಸಂಜೆ 4:15 ಗಂಟೆಗೆ ವಿಡಿಯೋ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.